ಈ ಸರ್ವಾಧಿಕಾರಿ ಮೇಲೆ ಅವನ ದೇಶದ ಪ್ರಜೆನೆ ಕೋರ್ಟ್ ಕೇಸ್ ಹಾಕಿದಾನೆ ಅಂದ್ರೆ ನಂಬ್ತೀರಾ? 1981 ಕ್ಯಾಂಪ್ ನಂಬರ್ 14 ನಾರ್ತ್ ಕೊರಿಯಾ. ಅಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಇರ್ತಾಳೆ, ಅವಳಿಗೊಂದು ಮಗ ಹುಡ್ತಾನೆ. ಅವನ ಹೆಸರೇ ಶಿನ್ ಡಾಂಗ್. ನಾರ್ತ್ ಕೊರಿಯಾದಲ್ಲಿ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ನೀವೇನಾದ್ರೂ ತಪ್ಪು ಮಾಡಿದ್ರೆ ನಿಮ್ ಮಗ ನಿಮ್ ಮೊಮ್ಮಗ ಕೂಡ ಅನುಭವಿಸ್ಬೇಕು. ಒಂದ್ ದಿವಸ ಶಿನ್ ಡಾಂಗ್ 13ನೇ ವಯಸ್ಸವನ್ ಆಗ್ತಾನೆ. ನಿಮ್ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ. ಆ ಜೈಲಿಂದ ಎಸ್ಕೇಪ್ ಆಗೋದಂದ್ರೆ ಸಾವಿಗೆ ಗುರಿ ಆದನ್. ಯಾರಾದ್ರೂ ಅದ್ರ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಂಡು ನೀವು ಸುಮ್ನೆ ಇದ್ದೀರಾ ಅಂತಂದ್ರೆ ನಿಮ್ನ ಶೂಟ್ ಮಾಡ್ಕೊಳ್ತಾರೆ. ಯಾವಾಗ ಶಿನ್ ಡಾಂಗ್ ಅವ್ರ ಅಮ್ಮ ಹಾಗೂ ಅವ್ರ ಅಣ್ಣ ಈ ಜೈಲಿಂದ ಎಸ್ಕೇಪ್ ಆಗೋದ್ರ ಬಗ್ಗೆ ಮಾತಾಡ್ತಿರ್ತಾರೋ ಅದನ್ನ ಕೇಳಿಸ್ಕೊಂಡು ಹೋಗಿ ಅಲ್ಲಿರೋ ಗಾಡಿ ಹೇಳ್ತಾನೆ. ಈ ತರ ಕೆಲಸ ಮಾಡೋಕ್ ಮೇನ್ ರೀಸನ್ ಏನಂದ್ರೆ ಈ ಸುದ್ದಿನ ಕೇಳಿ ಗಾಡಿ ಅವನಿಗೆ ಜಾಸ್ತಿ ಊಟ ಕೊಡ್ಬೋದು ಅನ್ನೋ ನಂಬಿಕೆಯಿಂದ ಹೋಗಿರ್ತಾನೆ. ಯಾಕಂದ್ರೆ ಅಲ್ಲಿರೋ ಯಾವ ಕೈದಿಗಳಿಗೂ ಹೊಟ್ಟೆ ತುಂಬಾ ಊಟ ಸಿಗ್ತಿರಲ್ಲ. ಅವರು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಹಾವು ಕಪ್ಪೆ ಹುಲ್ಲನ್ನ ತಿಂದು ಬದುಕಿರ್ತಾರೆ. ಈ ಸುದ್ದಿ ಗೊತ್ತಾದ್ಮೇಲೆ ಆ ಗಾಡಿಗಳು ಸುಮ್ಮನೆ ಇರ್ತಾರೆ. ಬರೋಬ್ಬರಿ 7 ತಿಂಗಳ ನಂತರ ಎಲ್ಲಾ ಕೈದಿಗಳನ್ನು ಒಂದೇ ಕಡೆ ಸೇರಿಸಿ ಶಿನ್ ಡಾಂಗ್ ನ ಮುಂದೆ ನಿಂದಿಸಿ ಅವ್ರ ತಾಯಿನ ಕಣ್ ಮುಂದೆ ನೇಣ್ ಹಾಕ್ತಾರೆ. ಹಾಗೂ ಇವರನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಹಾಗೆ ಇವನ್ಗೆ ಕಂಟಿನ್ಯೂಸ್ಲಿ 6 ಮಂತ್ ಅವನಿಗೆ ಟಾರ್ಚರ್ ಮಾಡ್ತಾರೆ. ಈ ಇನ್ಸಿಡೆಂಟ್ ಆದ ಕೆಲವು ವರ್ಷಗಳ ನಂತರ ಅಂದ್ರೆ 2005ರಲ್ಲಿ ಶಿನ್ ಡಾಂಗ್ 23ನೇ ವಯಸ್ಸಿನವನಾಗಿರ್ತಾನೆ. ಅವನು ಹೇಗೋ ಮಾಡಿ ಆ ಜೈಲಿಂದ ಎಸ್ಕೇಪ್ ಆಗ್ತಾನೆ. ಅವನು ಅಲ್ಲಿಂದ ಎಸ್ಕೇಪ್ ಆಗಿ ಸೀದಾ ಹೋಗಿದ್ದೆ ಸೌತ್ ಕೊರಿಯಾ. ನಾರ್ತ್ ಕೊರಿಯಾದಿಂದ ಎಸ್ಕೇಪ್ ಆಗಿ ಸೌತ್ ಕೊರಿಯಾ ಹೋಗಿ ಹ್ಯೂಮನ್ ರೈಟ್ಸ್ ಅಡ್ವೊಕೇಟ್ ಆಗ್ತಾನೆ. ಅಂಡ್ ಈ ನಾರ್ತ್ ಕೊರಿಯಾ ಕೇಸ್ನ UNO ತನ ರೀಚ್ ಮಾಡಿಸ್ತಾನೆ. ಅವಾಗ ಒಂದು ಬುಕ್ ಬರೀತಾನ, ಎಸ್ಕೇಪ್ ಫ್ರಮ್ ಕ್ಯಾಂಪ್ ನಂಬರ್ 14. ಅವಾಗ ಜಗತ್ತಿಗೆ ಗೊತ್ತಾಗೈತಿ ನಾರ್ತ್ ಕೊರಿಯಾ ದೇಶದೊಳಗೆ ಇಷ್ಟೆಲ್ಲ ಅನ್ಯಾಯ ಆಗತೈತೆ. ನಾರ್ತ್ ಕೊರಿಯಾದ ರೂಲ್ಸ್ ಗಳೇನು, ನಾರ್ತ್ ಕೊರಿಯಾ ಜನಗಳ ಕಷ್ಟಗಳೇನು, ಇವುಗಳ ಬಗ್ಗೆ ತಿಳ್ಕೊಂಡು ನಿಮ್ಗೆ ಏನಾದ್ರು ಆಸೆ ಆಯ್ತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಾರ್ಟ್ 2 ಅಂತ ಹಾಕಿ ಪಾರ್ಟ್ 2 ವಿಡಿಯೋ ತರ್ತೀನಿ.